ಅಂತ ಹೇಳಿ ನಿಜವಾಗ್ಲೂ ಆ ಕ್ಷಣಕ್ಕೆ ಆ ದಿನ ನಮಗೆ ಕರಾಳ ಅನ್ನಿಸ್ತು. ಯಾಕಂತ ಅಂದ್ರೆ ನಾಚಿಕೆ ಆಗಬೇಕು. ಇನ್ನ 230 ಸಂಖ್ಯೆಯಲ್ಲಿ ಅವರು ಗೆದ್ದು ಬಂದಿದ್ದಾರೆ ಅಂತ ಅಂದ್ರೆ ವಿಶೇಷವಾಗಿ ನಮ್ಮ ಮಹಿಳಾ ವೋಟ್ಗಳಿಂದ ಅವರು ಗೆದ್ದು ಬಂದಿರತಕ್ಕಂಥದ್ದು. ಆದರೂ ಕೂಡ ಆ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ದ್ರೋಹ ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಮಗೆ ಅನ್ನಿಸ್ತು ಅವರು ಗೆಲ್ಲಲಿಕ್ಕೆ ಮಹಿಳೆಯರು ಬೇಕು, ಆದರೆ ರಾಜಕೀಯವಾಗಿ ಬೆಳೀಲಿಕ್ಕೆ ಮಹಿಳೆಯರು ಬೇಡ. ತಮ್ಮ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಹಾಗೂ ಇಂದಿರಾ ಗಾಂಧಿ ಕೂಡ ಇದ್ದಾರೆ ಅವರದೇ ಆದಂತಹ ಪಕ್ಷದಲ್ಲಿ. ಅವರಿಗೆ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು ಅವರಿಗೆ ಸಾಕಾಗಿದೆ. ಆದ್ರೆ ಈ 200 ಮಂದಿಗೂ ಕೂಡ ನಾಚಿಕೆ ಆಗ್ಬೇಕು. ನಂತರ ಅವರು ಹೇಳಿದ್ರು, ಅವರು ಈ ಒಂದು ಬಾರಿ ಹೇಳಿದ್ರು ಮಹಾಲಕ್ಷ್ಮಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾದಂಥ ಲತಾ ಶ್ರೀನಿವಾಸ್ ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಕಾರ್ಯಕರ್ತರಿಗೂ, ಪ್ರಶ್ನವರಿಗೂ ಹಾಗೂ ಧ್ವನಿವರ್ಧಕದವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾಗರಾಜಣ್ಣನವರಿಗೂ ಹಾಗೂ ಜ್ಞಾನೇಶ್ವರನವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾಂಗ್ರೆಸ್ನ ಮಹಿಳಾ ಮೀಸಲಾತಿಗೆ ನೀಡದ ಕಾರಣ ಈ ದಿನ ಬಿಜೆಪಿ ಶಿವಮೊಗ್ಗ ನಗರ ವತಿಯಿಂದ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆಯ ವ್ಯವಸ್ಥೆ ಇದೆ. ದಯಮಾಡಿ ಅಲ್ಲಿ ಕೂತ್ಕೋಬೇಕು. ಇವತ್ತು ಕಾಂಗ್ರೆಸ್ ನೇತೃತ್ವದ